HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಬ್ಬಿಗೆ ರಾಜ್ಯಾದ್ಯಂತ ಏಕರೂಪದ ದರ ನೀಡಲು ಆಗ್ರಹ. ಟನ್ಗೆ 4,000 ನಿಗದಿ ಮಾಡಿ ಅನ್ಯಾಯಕ್ಕೆ ಕೊನೆ ಹಾಡಿ. ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭಾರತ್ ರಾಜ್ ಕೋರಿಕೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ. ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ, ಸರ್ಕಾರದ ವಿರುದ್ಧ ಗರಂ ಆದ ಶಾಸಕ ಸುರೇಶ್. ರೈತ ಕುಟುಂಬಗಳಿಗೆ ಸಾಮೂಹಿಕ ಮದುವೆ ಕಾರ್ಯಕ್ರಮ. ಡಿಸೆಂಬರ್ 7ರಂದು ಚಿತ್ರದುರ್ಗದಲ್ಲಿ ಐತಿಹಾಸಿಕ 1008 ಜೋಡಿಗಳ ಸಾಮೂಹಿಕ ವಿವಾಹ. ರಾಷ್ಟ್ರಪತಿಗಳ ನೇತೃತ್ವ, ಹೆಗಡೆ ದಾನ. ರಾಜ್ಯಾದ್ಯಂತ ಭಾರೀ ಸಿದ್ಧತೆ. ಕಬ್ಬು ಬೆಳೆಗಾರರ ನಡುವೆ ತಾರತಮ್ಯ ನಿಲ್ಲಿಸಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಎಲ್ಲ ಸೇರಿ ಟನ್ ಕಬ್ಬಿಗೆ 4,000 ರೂಪಾಯಿ ನಿಗದಿಪಡಿಸಬೇಕೆಂದು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭಾರತ್ ರಾಜ್ ಆಗ್ರಹಿಸಿದ್ದಾರೆ. ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಕಬ್ಬಿನ ಬೆಲೆಯಲ್ಲಿ ನಡೆಯುತ್ತಿರುವ ಪ್ರಾದೇಶಿಕ ತಾರತಮ್ಯವನ್ನ ತಕ್ಷಣ ನಿಲ್ಲಿಸಿ ರಾಜ್ಯಾದ್ಯಂತ ಏಕರೂಪ ಬೆಲೆ ಜಾರಿಗೊಳಿಸಬೇಕೆಂದು ಗಟ್ಟಿಯಾಗಿ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರಾಜ್ಯದಲ್ಲಿ ಇತ್ತೀಚೆಗೆ ಕಬ್ಬು ಬೆಳೆಗಾರರ ಹೋರಾಟದ ನಂತರ ಸರ್ಕಾರ ಟನ್ ಕಬ್ಬಿಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಳೆದು 3,200 ಹಾಗೂ 3,300 ನಿಗದಿಪಡಿಸಿದ್ರು. ದಕ್ಷಿಣ ಕರ್ನಾಟಕ ಜಿಲ್ಲೆಗಳಾದ ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಹಾಸನ ರೈತರಿಗೆ ಈ ದರವನ್ನ ನೀಡದೆ ಉತ್ತರ ಕರ್ನಾಟಕಕ್ಕಿಂತ ಟನ್ಗೆ 1,000 ನಷ್ಟವಾಗುವಂತೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದ್ರು. ಕಬ್ಬು ಬೆಳೆಯುವ ವೆಚ್ಚ ರಾಜ್ಯಾದ್ಯಂತ ಒಂದೇ ಆಗಿದ್ರೂ ಬೆಲೆ ಮಾತ್ರ ಬೇರೆ ಬೇರೆ ಆಗಿರೋದು ರೈತರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಕಟಾವು ಸಾಗಾಣಿಕೆ ವೆಚ್ಚವೇ 900 ರಿಂದ 1,300 ಆಗಿದ್ದು, ಅದನ್ನು ಕಾರ್ಖಾನೆ ಮಾಲೀಕರು ಭರಿಸಬೇಕು ಮತ್ತು ರೈತರಿಗೆ ಕನಿಷ್ಠ 3,300 ಪರಿಹಾರ ಬೆಲೆ ತಕ್ಷಣ ನೀಡಬೇಕು. ಕೇಂದ್ರ ಸರ್ಕಾರದ ಎಫ್ಆರ್ಪಿ ಘೋಷಣೆಯಲ್ಲಿಯೂ ಅನ್ಯಾಯ ನಡೆದಿದೆ ಎಂದು ಮುಖಂಡರು ದೂರಿದ್ದಾರೆ. ಸಕ್ಕರೆ ಇಳುವರಿ ಶೇಕಡಾವಾರು ಕಡಿಮೆಗೊಳಿಸಿ ರೈತರಿಗೆ ಕಡಿಮೆ ಬೆಲೆ ನೀಡಲಾಗುತ್ತಿದೆ. ತಜ್ಞರ ಪ್ರಕಾರ ಟನ್ಗೆ 14,000 ದಿಂದ 15,000 ಆದಾಯ ಬರುತ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರ ಟನ್ಗೆ ಕನಿಷ್ಠ 5,500 ಎಫ್ಆರ್ಪಿ ನಿಗದಿಪಡಿಸಬೇಕೆಂಬುದು ರೈತರ ಬೇಡಿಕೆಯಾಗಿದೆ ಎಂದರು. ಹರಿಯಾಣ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಟನ್ ಕಬ್ಬಿನ ದರ 4,000 ದಿಂದ 6,000 ಇದ್ರೂ ಕರ್ನಾಟಕದಲ್ಲಿ ಮಾತ್ರ ಅತ್ಯಂತ ಕಡಿಮೆ ದರ ನಿಗದಿಯಾಗಿರುವುದನ್ನು ಸಂಘ ಗಂಭೀರವಾಗಿ ಪ್ರಶ್ನಿಸಿದೆ. 2013ರ ಕಬ್ಬು ಖರೀದಿ ನಿಯಂತ್ರಣ ಕಾಯ್ದೆ ರದ್ದುಗೊಳಿಸಿ ಹಳೆಯ ವ್ಯವಸ್ಥೆ ಪುನರ್ ಸ್ಥಾಪನೆ ಮಾಡಿ ಹೊಸ ರೈತರಿಗೆ ಎಕರೆಗೆ 10,000 ಪ್ರೋತ್ಸಾಹ ಧನ ನೀಡಬೇಕು. ಕಬ್ಬು ಬೆಲೆ ನಿಗದಿಯಲ್ಲಿ ನ್ಯಾಯ, ಪಾರದರ್ಶಕತೆ ಮತ್ತು ಏಕೀಕರಣಕ್ಕಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಸಂಸ್ಥೆಯ ಮುಖಂಡರು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಮುಖಂಡರಾದ ಎಚ್ಎಸ್ ಮಂಜುನಾಥ್, ತಾಲೂಕು ಅಧ್ಯಕ್ಷ ವಾಸುದೇವ್ ಕಲ್ಕೆರೆ, ತಾಲೂಕು ಮುಖಂಡ ತೇಜಸ್ ಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕೃಷಿ ತಜ್ಞರು, ಸಕ್ಕರೆ ತಜ್ಞರು ಜೊತೆಗೆ ಜಿಲ್ಲಾಡಳಿತ, ಕಬ್ಬು ಬೆಳೆಗಾರ ಸಂಘದ ಮುಖಂಡರು ಒಳಗೊಂಡಂತ ಒಂದು ಕಮಿಟಿಯನ್ನ ಫಾರ್ಮೇಶನ್ ಮಾಡಿ ಅವರು ಅದನ್ನ ತನಿಖೆ ಮಾಡಿ ಡಿಕ್ಲೇರ್ ಮಾಡಬೇಕು. ಒಂದು ಇಲ್ಲ ಅಂತಂದ್ರೆ ಓಪನ್ ಲ್ಯಾಬ್ ಅವಕಾಶ ಕೊಡಬೇಕು ಗವರ್ನಮೆಂಟ್. ಹೇಗೆ ನಮ್ಮ ಹಾಲನ್ನ ಹೇಗ್ ಬೇಕು ನಾವು ಟೆಸ್ಟ್ ಮಾಡ್ಕೊಳ್ಳಿಕ್, ನಮ್ಗೆ ಅದರ ಬೆಣ್ಣೆ ಅಂಶ ಹೇಗಿದೆ ಅಂತೇಳಿ ಹೇಗೆ ಟೆಸ್ಟ್ ಮಾಡ್ಕೊಳ್ಳಿಕ್ ನಮ್ಗೆ ಅವಕಾಶ ಇದೆಯೋ ಅದೇ ರೀತಿಯಲ್ಲಿ ನನ್ನ ಕಬ್ಬನ್ನ ಶುಗರ್ ಕಂಟೆಂಟ್ಸ್ ಏನಿದೆ ಅಂತೇಳಿ ಟೆಸ್ಟ್ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಲ್ಯಾಬ್ ಡೆವಲಪ್ ಮಾಡಿ ಆ ತರ ಓಪನ್ ಆಗಿ ಇದು ಮಾಡಿದಾಗ ರೈತರಿಗೆ ತನ್ನ ಇದನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆ ಕೆಲವು ಸತಿ 10 ತಿಂಗಳು ಕಬ್ಬು ಕಟಾವು ಮಾಡ್ತಾನೆ, ಶುಗರ್ ಅಂಶ ಕಡಿಮೆ ಬರ್ತದೆ. ಕೆಲವು 12 ತಿಂಗಳು 13 ತಿಂಗಳು ಕಟಾವು ಮಾಡ್ತಾರೆ, ಅವಾಗ ಶುಗರ್ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ. ಅವಾಗ ಇವ್ರಿಗೂ ಒಂದೇ ರೇಟ್ ಇರ್ತದೆ, ಅವ್ರಿಗೂ ಒಂದೇ ರೇಟ್ ಇರ್ತದೆ, ಡಿಫ್ರೆನ್ಸ್ ಇರ್ತದೆ. ಆ ರೀತಿಯಲ್ಲಿ ಶುಗರ್ ರಿಕವರಿಯನ್ನ ಮುಕ್ತವಾಗಿ ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಬಲವಾಗಿದೆ. ಮತ್ತೆ ತೂಕದಲ್ಲಿ ದೊಡ್ಡ ಪ್ರಮಾಣದ ಮೋಸ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕ ನ್ಯಾಯಯುತಗಿದೆ ಅಂತಕ್ಕಂಥ ವಿಶ್ವಾಸ ಇಲ್ಲ. ಅವರಲ್ಲಿ 2 ವೇಬ್ರೇಜ್ ಇರ್ತದೆ. ಒಂದು, ಅವ್ರ ಸಕ್ಕರೆಯನ್ನ ಹೊರಕ್ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿನ ಆರೋಗ್ಯ ರಕ್ಷಾ ಸಮಿತಿ ಸಭೆಯನ್ನು ಶಾಸಕ ಎಚ್ಕೆ ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಮಾತ್ರೆ, ಔಷಧಿಗಳ ಕೊರತೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾದ ಹಿನ್ನೆಲೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಶೀಘ್ರದಲ್ಲೇ ಇಂತಹ ಕೊರತೆ ನೀಗಿಸಲು ಮುಂದಾಗಬೇಕಿದೆ ಹಾಗೂ ನಾನು ಕೂಡ ಈ ಬಗ್ಗೆ ಆರೋಗ್ಯ ಸಚಿವರ ಬಳಿ ಮಾತನಾಡುವೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು, ಪ್ರವಾಸಿ ತಾಣದಲ್ಲಿ ಬೇಲೂರು ಆಸ್ಪತ್ರೆ ಇನ್ನಿತರೆ ಕ್ಷೇತ್ರಕ್ಕೆ ಮಾದರಿಯಾಗಬೇಕಾಗಿದೆ. ಆದರೆ ಮೂಲಭೂತ ಸೌಲಭ್ಯಗಳಿಂದ ಇನ್ನೂ ಮುಕ್ತಿ ಹೊಂದಿಲ್ಲ ಎಂಬುದು ನಿಜಕ್ಕೂ ಶೋಚನೀಯ. ಇದಕ್ಕೆ ಕಾರಣ ಇಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳ ಪಾತ್ರ ಬಹುಮುಖ್ಯ. ತಮ್ಮ ಆಡಳಿತ ಸಿಬ್ಬಂದಿಗಳ ಬಗ್ಗೆ ಹತೋಟಿ ಇಲ್ಲ, ಮಾತ್ರೆ, ಔಷಧಿ ಕೊರತೆ, ಹೀಗೆ 10 ಸಮಸ್ಯೆಗಳಿಂದ ಬೇಲೂರು ಆಸ್ಪತ್ರೆ ಬಡವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆ ಪ್ರಕಾರದಲ್ಲಿ ಜನೌಷಧಿ ಕೇಂದ್ರ ನೆಹರು ನಗರಕ್ಕೆ ಸ್ಥಳಾಂತರವಾಗಿರುವ ಕಾರಣವೇನು? ಮೊದಲೇ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಹಿನ್ನೆಲೆ ಬಡ ರೋಗಿಗಳು ಖಾಸಗಿ ಮೆಡಿಕಲ್ ಅಂಗಡಿಗಳಲ್ಲಿ ಔಷಧಿ ತೆಗೆದುಕೊಳ್ಳುವ ಹೀನ ಸ್ಥಿತಿ ಬಂದಿದೆ. ನಮಗೆ ಅಂಕಿಅಂಶಗಳ ಲೆಕ್ಕ ಬೇಕಿಲ್ಲ, ಇಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳಿ. ವಿಶೇಷವಾಗಿ ಎಲ್ಲಾ ಕಾಯಿಲೆಗಳನ್ನು ಒಂದೇ ರೀತಿ ಪರಿಗಣಿಸುವ ಬದಲು ಆಯಾ ವೈದ್ಯರ ಅಗತ್ಯತೆಯನ್ನು ಪೂರೈಸಿ ಬರುವ ರೋಗಿಗಳನ್ನು ಸೌಜನ್ಯದಿಂದ ಕಾಣುವ ಮನೋಭಾವ ಹೊಂದಬೇಕಾಗಿದೆ. ಪ್ರತಿ ರೋಗಿಗಳಿಗೆ ಗುಣಮಟ್ಟದಿಂದ ಕೂಡಿದ ಆಹಾರ ನೀಡಬೇಕೆಂದು ತಾಕೀತು ಮಾಡಿದರು.
ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಚಂದ್ರಶೇಖರ್, ಹರ್ಷ ಮತ್ತು ದೇವರಾಜ್ ಮಾತನಾಡಿ, ಜನರಿಕ್ ಔಷಧಿ ಮಳಿಗೆ ಏಕಾಏಕಿ ನೆಹರು ನಗರಕ್ಕೆ ಸ್ಥಳಾಂತರದ ಹಿಂದೆ ಅನುಮಾನ ಕಾಡುತ್ತಿದೆ. ಹೀಗಾದ್ರೆ ಬಡವರ ಗತಿಯೇನು? ಸರ್ಕಾರ ಬಂದು 2 ವರ್ಷ ಕಳೆದರೂ ಕೇವಲ 1 ಸಭೆ ನಡೆಸಲಾಗಿದೆ. ಕೇವಲ ಹೆಸರಿಗೆ ನಾವು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು. ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ದೂರು ಹೆಚ್ಚಿದ್ದು ಯಾರ ಜೊತೆ ಚರ್ಚಿಸುವುದು ಎಂಬುದೇ ತಿಳಿಯುತ್ತಿಲ್ಲ. ತಾಲೂಕಿಗೆ 100 ಬೆಡ್ ಇರುವ ದೊಡ್ಡ ಆಸ್ಪತ್ರೆ, ಸ್ಕ್ಯಾನಿಂಗ್ ಮೆಷಿನ್ ಅಗತ್ಯವಿದ್ದು ಶಾಸಕರು ಗಮನ ಹರಿಸಬೇಕು. ಆಸ್ಪತ್ರೆಗೆ ಬರುವ ಆದಾಯದಲ್ಲೇ ಆಸ್ಪತ್ರೆ ಅಭಿವೃದ್ಧಿಪಡಿಸಲು ಬಳಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಪಿಡಬ್ಲ್ಯೂಡಿ ಎಇಇ ಕೃಷ್ಣೇಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ರಕ್ಷಾ ಸಮಿತಿ ಸದಸ್ಯರಾದ ಕೋಳಿ ರಘು, ಹರ್ಷ, ರೇಣುಕಯ್ಯ, ಸುಧಾ, ಆಸ್ಪತ್ರೆ ಅಧಿಕಾರಿಗಳಾದ ಮಮತಾ, ರವಿ, ಕೃಷ್ಣೇಗೌಡ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಪಬ್ಲಿಕ್ ಮೇಲೆ ಹಾಕ್ಬಾರ್ದು. ಪಬ್ಲಿಕ್ ಮೇಲೆ ಹೊರ ಹಾಕಬೇಕಾಗುತ್ತಾ? ನೀವು ಅನುದಾನ ಕೊಡ್ತಾ ಇದ್ರೆ ನಾವು ಮಾತಾಡ್ತೀವಿ. ಅನುದಾನ ಕೊಡ್ಸೋಣ. ಇಷ್ಟು ಅವಶ್ಯಕತೆ ಇದೆ, ಈ ಸ್ಕೂಲಿ ಕಮಿಟಿಗಳಿದೆ, ಇಲ್ಲಿ ಇದ್ದಾರೆ, ಇದಕ್ಕೆ ಅನುದಾನವನ್ನು ಅಷ್ಟು ಹೆಚ್ಚು ಕೊಡಿ, ಇದ್ರ ಮೇಲೆ ಡಿಪೆಂಡ್ ಆಗಬೇಡಿ ಅಂತಕ್ಕಂಥದ್ದು ಸರ್ಕಾರ ಗಮನಕ್ಕೆ ತರೋಣ. ಅದನ್ನು ಬಿಟ್ಬಿಟ್ಟು ನಾವು ಇಲ್ಲೇ ಸೃಷ್ಟಿ ಮಾಡಿಕೊಂಡು ಇಲ್ಲೇ ನಾವು ಆದಾಯನ ಸೃಷ್ಟಿ ಮಾಡೋಣ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಡಿಸೆಂಬರ್ 7ರಂದು ಚಿತ್ರದುರ್ಗದಲ್ಲಿ ರಾಜ್ಯದ ಇತಿಹಾಸದಲ್ಲೇ ವಿಶಿಷ್ಟವಾಗುವಂತಹ 1008 ರೈತ ಕುಟುಂಬಗಳ ಊಜತ ಸಾಮೂಹಿಕ ವಿವಾಹ ಮಹೋತ್ಸವ ನಡೆಯುತ್ತಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಕೊಥಾರಿ ಮಂಗಳವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ರೈತರ ಮದುವೆ ವೆಚ್ಚದ ಭಾರಕ್ಕೆ ತತ್ತರಿಸಿ ಜಮೀನು ಮಾರಾಟ ಮಾಡುವ ಪರಿಸ್ಥಿತಿಗೂ ತಲುಪಿದ್ದಾರೆ. ಈ ಆಂತರಿಕ ಸ್ಥಿತಿಯಿಂದ ರೈತ ಕುಟುಂಬಗಳನ್ನು ಹೊರತೆಗೆಯುವ ಮತ್ತು ಆರ್ಥಿಕ ನೆರವಾಗುವ ಉದ್ದೇಶದಿಂದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಮಹಾ ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದರು. ಈ ಸಾಂಸ್ಕೃತಿಕ ಮಹೋತ್ಸವವು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಶೇಷ ನೇತೃತ್ವದಲ್ಲಿ ನಡೆಯಲಿದ್ದು, ಇದು ಕಾರ್ಯಕ್ರಮದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಅವರು ನವಜೋಡಿಗಳಿಗೆ 1008 ತಾಳಿಗಳನ್ನು ಉಚಿತವಾಗಿ ನೀಡುವ ಮೂಲಕ ಸಾಮಾಜಿಕ ಸೇವೆಯಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯ ಸೇರಿಸಿದ್ದಾರೆ. ಕಾರ್ಯಕ್ರಮಕ್ಕಾಗಿ ವಿವಿಧ ಸಂಸ್ಥೆಗಳು ಸಹ ಹಸ್ತಚಾಲನೆ ಮುಂದುವರೆಸಿದ್ದು, ಸಾಯಿ ಗೋಲ್ಡ್ ಪ್ಯಾಲೇಸ್ನವರು ವಸ್ತ್ರಗಳನ್ನು ಹಾಗೂ ಗೌರಿಗದ್ದೆ ಆಶ್ರಮದ ವಿನಯ್ ಗುರೂಜಿ ಪಾತ್ರೆಗಳನ್ನು ಕೊಡುಗೆಯಾಗಿ ಒದಗಿಸಿರುವುದು ರೈತ ಕುಟುಂಬಗಳಿಗೆ ಮಹತ್ತರ ನೆರವಾಗಿದೆ. ರಾಜ್ಯಾದ್ಯಂತ 1300ಕ್ಕೂ ಹೆಚ್ಚು ಜೋಡಿಗಳು ಅರ್ಜಿ ಸಲ್ಲಿಸಿದ್ರೂ ದಾಖಲೆಗಳಲ್ಲಿ ತೊಂದರೆ ಇರೋ ಕಾರಣ 300ಕ್ಕೂ ಹೆಚ್ಚು ಅರ್ಜಿಗಳು ತಿರಸ್ಕೃತವಾಗಿವೆ. ಹಾಸನ ಜಿಲ್ಲೆಯಿಂದ 22 ಜೋಡಿಗಳು ನೋಂದಣಿಯಾಗಿದ್ದು, ಪ್ರತಿ ವಧುವರರ ಜೊತೆ 5 ಮಂದಿ ಕುಟುಂಬದ ಸದಸ್ಯರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಎಸ್ ಶೋಭಾ ಮಹೇಶ್, ವಿದ್ಯಾಶ್ರೀ ಮಂಜುಳಾ ಅರ್ಥರ್, ಮಾಲತೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಾವು 1008 ಉಚಿತ ಮದುವೆ ಅಂತ ಹಮ್ಮಿಕೊಂಡಿದ್ವಿ ಡಿಸೆಂಬರ್ 7ನೇ ತಾರೀಕು. ಅದನ್ನು ಚಿತ್ರದುರ್ಗದಲ್ಲಿ ಮಾದರ್ಮಠ ಪಕ್ಕ ಜಾಕೀರ್ ಹುಸೇನ್ ಕಾರ್ಪೆಂಟರ್ ಕಾಲೋನಿ ಗ್ರೌಂಡು, 1.5 ಎಕರೆ ಗ್ರೌಂಡು, ಅಲ್ಲಿ ಉಚಿತ ಮದುವೆ ಕಾರ್ಯಕ್ರಮ ಡಿಸೆಂಬರ್ 7ನೇ ತಾರೀಕು 10:30ಯಿಂದ 11:30 ಶುಭ ಲಗ್ನದಲ್ಲಿ ನಡೆಯಲಿದೆ. ನಮಗೆ ನಾವು 6 ತಿಂಗಳಿಂದ ಏನು ಜೋಡಿಗಳನ್ನು ಪ್ರತಿ ಹಳ್ಳಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ಹೋಗಿ ಏನು ಹುಡುಕ್ತಾ ಇದ್ವಿ. ನಮಗೆ ಈ ರೀತಿ ಟೋಟಲ್ ಅವ್ರದ್ದೇ ಆದಂಥ 3 ಫೋಟೋ, ಆಮೇಲೆ ಹುಡುಗಿದ 3 ಫೋಟೋ, ಹುಡುಗದ 3 ಫೋಟೋ, ಆಧಾರು, SLC ಮಾಸ್ ಕಾರ್ಡು, TC, ಈ ಥರ ನೋಂದಣಿಗೋಸ್ಕರ ನಾವು ಈ ರೀತಿ ಪ್ರತಿಯೊಂದು ಜೋಡಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ವಿದ್ಯುತ್ ನಗರದಲ್ಲಿ ನೂತನ ಗ್ರಂಥಾಲಯ ಕಟ್ಟಡದ ಉದ್ಘಾಟನೆ ನೆರವೇರಿಸಲಾಯಿತು. ಉದ್ಘಾಟನೆ ಮಾಡಿದ ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ, ಕಾರ್ಪೊರೇಷನ್ ಸದಸ್ಯರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಮತ್ತು ಪೀಠೋಪಕರಣ ಹಾಗೂ ಪುಸ್ತಕಗಳಿಗೆ ಅನುದಾನ ಒದಗಿಸಲಾಗಿದ್ದು, ಗ್ರಂಥಾಲಯ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಕೋರಿದರು. ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದು, ಇಲ್ಲಿರುವ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಿದ್ದು, ವಿದ್ಯಾರ್ಥಿಗಳು ಇಲ್ಲಿ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಸ್ಥಳೀಯ ನಿವಾಸಿಗಳು ಮತ್ತು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ವಿದ್ಯುತ್ ನಗರದಲ್ಲಿ ಇವತ್ತೇನು ಸನ್ಮಾನ್ಯ ಕಾರ್ಪೊರೇಟರ್ ಅಂತ ಮಂಜಣ್ಣವರ ಒಂದು ನೇತೃತ್ವದಲ್ಲಿ ನಗರಸಭೆ ವತಿಯಿಂದ 15 ಲಕ್ಷ ಕಟ್ಟಡಕ್ಕೆ ಮತ್ತು ನಮ್ಮ ಗ್ರಂಥಾಲಯ ಇಲಾಖೆಯಿಂದ ಎಲ್ಲ ಪೀಠೋಪಕರಣಗಳು ಮತ್ತು ಎಲ್ಲ ಪುಸ್ತಕಗಳಿರ್ಬೋದು ಅವರ ಒಂದು ವತಿಯಿಂದ ಏನು ಗ್ರಂಥಾಲಯ ಸಪ್ತಾಹ ಅಂತ ಏನು ಈ ತಿಂಗಳಲ್ಲಿ ಮಾಡ್ತಾಯಿದ್ದಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ
ಇವತ್ತು ಗ್ರಂಥಾಲಯ ನಿರ್ಮಾಣ ಆಗಿದೆ. ಒಂದು ಎಲ್ಲ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಏನು ನಮ್ಮ ನೆಹರು ಅವರ ಹುಟ್ಟುಹಬ್ಬದಿಂದ ದಿನದಂದು ನಮ್ಮ ಮಕ್ಕಳ ದಿನಾಚರಣೆ ಮತ್ತು ಅವ್ರಿಗೂ ಕೂಡ ಪುಸ್ತಕ ಅಂದರೆ ಭಾಳ ಪ್ರಾಣ ಅವ್ರಿಗೂ ಕೂಡ. ಆ ಒಂದು ನಿಟ್ಟಿನಲ್ಲಿ ಏನು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಏನು ಸಪ್ತಾಹನ ಇಟ್ಕೊಂಡಿದ್ದಾರೆ ಅದು ವಿಶೇಷವಾಗಿ ಇವತ್ತು ಗ್ರಂಥಾಲಯ ಉದ್ಘಾಟನೆ ಆಗಿದೆ. ಇದನ್ನು ತಮ್ಮ ಮನೆ ಅಂತ ರೀತಿಯಲ್ಲಿ, ತಮ್ಮ ಕೊಠಡಿ ಅಂತ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತಾ ಇದನ್ನೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ. ಅರಸಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ಶ್ರೀ ಮಹಾತೋಭಾರ ಶ್ರೀ ಶಂಭುಲಿಂಗೇಶ್ವರ ಮಹಾಸನ್ನಿಧಾನ ಅವರ ವರ್ಷಾವಧಿ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವ ಕಾರ್ಯಕ್ರಮವನ್ನು ಶ್ರೀ ಸ್ವಾಮಿಯ ಮೂಲ ಸನ್ನಿಧಾನದಲ್ಲಿ ಆಚರಿಸಲಾಯಿತು. ಪವಿತ್ರ ಕಾರ್ತಿಕ ಮಾಸದ ಅಂಗವಾಗಿ ಮಹಿಳೆಯರು, ಮಕ್ಕಳು ಕುಟುಂಬ ಸಮೇತ ಆಗಮಿಸಿ ದೀಪ ಬೆಳಗುವ ಮೂಲಕ ಸಂಭ್ರಮಿಸಿದ್ರು. ದೇವಸ್ಥಾನಗಳಲ್ಲಿ ದೀಪ ಬೆಳಗೋದ್ರಿಂದ ಸಮೃದ್ಧಿ, ಅದೃಷ್ಟ ಲಭಿಸುತ್ತದೆ. ಮಂಗಳಕರ ಶಕ್ತಿಗಳು ಧನಾತ್ಮಕ ಚೈತನ್ಯ ನೀಡಿ ಉತ್ತಮ ಬದುಕು ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ. ಕಷ್ಟಗಳು ದೂರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕಾರ್ಯಕ್ರಮವನ್ನ ಶ್ರೀ ಸ್ವಾಮಿಯ ಮೂಲ ಸನ್ನಿಧಾನದಲ್ಲಿ ಆಚರಿಸಲಾಯಿತು. ದೀಪೋತ್ಸವದ ನಂತರ ಎಲ್ಲ ಸದ್ಭಕ್ತ ಮಹಾಶಯರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಗಂಡಸಿ, ಬಸವಣ್ಣ ಸರ್ಕಲ್ ಮತ್ತು ಬಸ್ ಸ್ಟ್ಯಾಂಡ್ನಿಂದ ಉಚಿತ ವಾಹನದ ಸೌಕರ್ಯವನ್ನು ಸಹ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿರೂಪಾಕ್ಷಪ್ಪನವರು, ಗಂಡಸಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಪ್ರತಿ ಸೋಮವಾರ ಬಂದು ಪೂಜೆಯಲ್ಲಿ ಭಾಗಿಯಾಗುತ್ತಾರೆ. ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ, ನಾಗಭೂಷಣ್, ಅರ್ಚಕರಾದ ಬಸವರಾಜ್ ಮತ್ತು ಭಕ್ತಾದಿಗಳು ಹಾಜರಿದ್ದರು. HCN ನ್ಯೂಸ್, ಅರಸೀಕೆರೆ. ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದ ತೋಟದ ಮಧ್ಯಭಾಗದಲ್ಲಿರುವ ಮೂಲಸ್ಥಾನದ ಸ್ವಾಮಿ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ. ಈ ಸ್ವಾಮಿ ಪ್ರತಿಯೊಬ್ಬರ ಕಷ್ಟಗಳನ್ನು ಒಡೆಯುವಂಥ ಸ್ವಾಮಿ. ಈ ಗಂಡಸಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಸ್ವಾಮಿಗೆ ಪ್ರತಿ ಸೋಮವಾರ ಬಂದು ಪೂಜೆಯಲ್ಲಿ ಭಾಗಿಯಾಗಿ, ಎಲ್ಲ ಕಾರ್ಯದಲ್ಲಿ ಭಾಗಿಯಾಗಿ ಸ್ವಾಮಿಗೆ ಕಷ್ಟಗಳನ್ನು ಅರ್ಪಿಸಿ ಸುಖವನ್ನು ಪಡಿತಾರೆ. ಇದು ಒಂದು ಮೂಲಸ್ಥಾನದ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷದಂತೆ ನವೆಂಬರ್ 21ರಂದು ರಾಜ್ಯಾದ್ಯಂತ ತೆರೆ ಕಾಣಲಿರುವ ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಸಿನಿಮಾದ ಪ್ರೀಮಿಯರ್ ಶೋ ಅನ್ನು ಹಾಸನದ ಶ್ರೀ ಗುರು ಚಿತ್ರಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದ್ದು ಎಲ್ಲಾ ವರ್ಗದ ಜನರು ಕುಟುಂಬದೊಂದಿಗೆ ಕುಳಿತು ನೋಡುವ ರೀತಿ ಪ್ರಶಾಂತ್ ಕಲ್ಲೂರ್ ಮತ್ತು ತಂಡದವರು ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಚಿತ್ರಮಂದಿರದಲ್ಲಿ ಪ್ರೀಮಿಯರ್ ಶೋ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು, ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಸಿನಿಮಾವನ್ನ ನಟ ನಟಿಯರೊಂದಿಗೆ ವೀಕ್ಷಿಸಿ ಸಿನಿಮಾದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಒಳ್ಳೆಯ ಪ್ರಶಂಸೆ ನೀಡಿ ಸಿನಿಮಾ ರಾಜ್ಯಾದ್ಯಂತ 100 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ನೀಡಿ ಯಶಸ್ಸು ಕಾಣಲಿ ಎಂದು ಹಾರೈಸಿದರು. ಈ ಪ್ರದರ್ಶನದಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಹಾಗೂ ನಟ ನಟಿಯರೊಂದಿಗೆ ಸಿದ್ದಲಿಂಗ ಸ್ವಾಮಿ, ವಕೀಲರಾದ ವಸಂತಕುಮಾರ್ ಬಿಆರ್, ಮಣಿಕಂಠ, ಪ್ರಸನ್ನ ಎಸ್ಎಸ್, ಕಟಾಯ ಶಿವಕುಮಾರ್, ರುದ್ರಪ್ಪ, ಅವಿನಾಶ್, ದರ್ಶನ್, ಮಧು, ರೇವಣ್ಣ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಹಾಸನ್. ಹೊಸಬ್ರು ಸಿಕ್ಕಾಪಟ್ಟೆ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವಶ್ಯಕತೆ ಇದೆ. ಹೊಸಬ್ರು ಬಂದಾಗ್ಲೇನೆ ಹೊಸತನ ತರಕ್ಕಾಗೋದು. ಹೊಸ ಆರ್ಟಿಸ್ಟ್ಗಳು ಬರಬೇಕು, ಹೊಸ ಟೆಕ್ನಿಷಿಯನ್ಸ್ ಬರಬೇಕು, ಡೈರೆಕ್ಟರ್ಗಳು, ಹೊಸ ಪ್ರೊಡಕ್ಷನ್ ಹೌಸ್, ಈ ತರ ಎಲ್ಲ ಬಂದಾಗ ನಾವು ನಮ್ದೇನೋ ಹೊಸದನ್ನ ತರಬಹುದು. ಇಲ್ಲಾಂದ್ರೆ ನೀವು ಅದೇ ಅನ್ನ ಸಾಂಬಾರು ಇದನ್ನೇ ನೋಡ್ತಾ ಇರ್ಬೇಕಾಗುತ್ತೆ. ಅದಕ್ಕೆ ನಿಜವಾಗ್ಲೂ ತುಂಬ ಅದ್ಭುತವಾದ ಒಂದು ಚಲನಚಿತ್ರ. ಯಾಕೆಂದರೆ ಇವತ್ತಿನ ಇದರಲ್ಲಿ ಲವ್ ಆ ವಿಚಾರಗಳು ತಗೊಂಡು ಇವತ್ತು ತೆಗಿತಾರೆ. ಇದು ಎಲ್ಲ ಸೆಂಟಿಮೆಂಟ್ ಇದೆ. ಯಾಕೆಂದರೆ ಹೊಸಬ್ರುಗಳು ಮಾಡ್ತಾ ಇರೋದು, ಹೊಸಬ್ರುಗಳು ಇವತ್ತು ಇಂಡಸ್ಟ್ರಿಗೆ ಅವಶ್ಯಕತೆ ಇದೆ. ಆಮೇಲೆ ಕನ್ನಡ ಚಲನಚಿತ್ರಗಳನ್ನ ಹೋಗಿ OTT ನೋಡೋದು. ಯಾಕೆಂದರೆ ಸರ್ ಬೇಸಿಕಲಿ ಏನಂದರೆ ನಾನು ಹೊಸಬ, ನಂದು ಇದು ಮೊದಲನೇ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ನಾನು ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲೆಲ್ಲ ಸೀರಿಯಲ್ಸ್ ಮಾಡಿದ್ದೀನಿ. ಆ ಅನುಭವ ಇತ್ತು. ಒಂದು 8 ವರ್ಷ ಕೆಲಸ ಮಾಡಿದ್ದೀನಿ. ಆ ಅನುಭವದ ಜೊತೆಗೆ ಇವತ್ತು ಸಿನಿಮಾ ಮಾಡಿರೋದು. ಎಲ್ಲೂ ನನಗೆ ಇದು ಹೊಸಬ್ರು ಸಿನಿಮಾ ಅಂದರೆ ಏನು ಸರ್, ಹೊಸಬ್ರದ್ದು ಅಳುಬ್ರದ್ದು ಅಂತ ಇರೋದಿಲ್ಲ. ಸಿನಿಮಾನೇ. ಬಟ್ ಒಂದೇನು ಅಂದರೆ ಮಾಡೋ ವಿಧಾನದ ಮೇಲೆ ಅದು ಬದಲಾಗುತ್ತೆ ಅಷ್ಟೇ. ನಾವು ಯಾವತ್ತೂ ಹೊಸಬ್ರು ಸಿನಿಮಾ ಇದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರಿಗೆ ಸುರಕ್ಷತೆ ನೀಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಟ್ಟಡ ಕಾರ್ಮಿಕರು ಹಾಗೂ ಇನ್ನಿತರೆ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಕಿಟ್ಗಳನ್ನು ವಿತರಿಸಿದ್ರು. ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ, ತಾಲೂಕಿಗೆ ಸುಮಾರು 1300 ಕಿಟ್ಗಳನ್ನು ನೀಡಲಾಗಿದೆ. ಇದನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಮಿಕರಿಗೆ ತಲುಪಿಸುವ ಕಾರ್ಯ ಮಾಡಬೇಕು. ಕಾರ್ಮಿಕರು ಅಂದರೆ ಬರೀ ಕಟ್ಟಡ ಕಾರ್ಮಿಕರಲ್ಲ, ಇದರಲ್ಲಿ ಕಾರ್ಪೆಂಟರ್, ವೆಲ್ಡಿಂಗ್ ಹಾಗೂ
ಎಲೆಕ್ಟ್ರಿಷಿಯನ್ ಇನ್ನಿತರೆ ಅನೇಕ ಕಾರ್ಮಿಕರು ಸೇರಿದ್ದಾರೆ. ಅವರಿಗೆ ಎಂದು ಈ ಸುರಕ್ಷಿತ ಸೇಫ್ಟಿ ಕಿಟ್ ನೀಡೋ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ಮಾಡಲಾಗಿದೆ. ಇದನ್ನು ಮನೆಯಲ್ಲಿ ಇಡಬಾರದು, ಇದನ್ನು ತಾವು ಕೆಲಸ ಮಾಡೋ ಸ್ಥಳಗಳಲ್ಲಿ ಉಪಯೋಗಿಸಿ ಸುರಕ್ಷಿತವಾಗಿ ಕೆಲಸ ನಿರ್ವಹಿಸಬೇಕೆಂದು ಸಲಹೆ ನೀಡಿದರು. ಈ ವೇಳೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು, ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. HCN ನ್ಯೂಸ್, ಹಾಸನ್. ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಇಲಾಖೆಯಿಂದ ಇವತ್ತೇನು ಸರ್ಕಾರದ ವತಿಯಿಂದ ಸುರಕ್ಷಣಾ ಕಿಟ್, ಸೇಫ್ಟಿ ಕಿಟ್ನ ಕೊಡೋಂಥ ಕಾರ್ಯಕ್ರಮ ಇವತ್ತೆಲ್ಲ ಅಧಿಕಾರಿ ವರ್ಗದವರೆಲ್ಲ ಸೇರಿ ಇವತ್ತು ಕಟ್ಟಡ ಕಾರ್ಮಿಕರು ಇರ್ಬೋದು ಮತ್ತು ಕಾರ್ಪೆಂಟ್ರಿ ವೃತ್ತಿ ಮಾಡೋಂಥವ್ರು ಮತ್ತು ಎಲೆಕ್ಟ್ರಿಷಿಯನ್ ವೃತ್ತಿ ಮಾಡೋಂಥವ್ರು, ವೆಲ್ಡಿಂಗ್ ಇರ್ಬೋದು, ಎಲ್ಲರೂ ಕೂಡ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ನ ಕೊಡೋಂಥ ಕೆಲಸಗಳನ್ನ ಇವತ್ತು ಏನು ರಾಜ್ಯ ಸರ್ಕಾರ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಒಂದು ನೇತೃತ್ವದ ಎಲ್ಲ ವಿತರಣೆಯನ್ನು ಕೂಡ ಶಾಸಕರ ಒಂದು ನೇತೃತ್ವದಲ್ಲಿ ಕೊಡೋವಂಥ ಕೆಲಸನ ಇವತ್ತೆಲ್ಲ ಸೇರಿ ಮಾಡಿದ್ದೀವಿ. ನಾನು ಕಟ್ಟಡ ಕಾರ್ಮಿಕರು ಮತ್ತು ಎಲ್ಲ ಇತರೆ ಕಾರ್ಮಿಕರಿಗೆ ಹೇಳುವಂಥದ್ದು, ಏನು ಸೇಫ್ಟಿ ಕಿಟ್ಟನ್ನು, ಸುರಕ್ಷತಾ ಕಿಟ್ಟನ್ನು ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಪಡಿಸ್ಕೋಬೇಕು. ಸುಮ್ಮನೆ ತೊಗೊಂಡೋಗಿ ಮನೇಲಿ ಇಡೋಂಥ ಕೆಲಸಗಳು ಆಗಬಾರ್ದು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದಲ್ಲಿ ದೆಹಲಿಯಲ್ಲಿ ನಡೆಸಿದ ವಿಧ್ವಂಸ ಕೃತ್ಯವಾದ ಬಾಂಬ್ ಸ್ಫೋಟವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಮೆರವಣಿಗೆ ಜರುಗಿತು. ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ ತನಕ ಕ್ಯಾಂಡಲ್ ಬೆಳಕಿನಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಭಯೋತ್ಪಾದನೆ ತೊಲಗಲಿ, ದೇಶಕ್ಕೆ ಶಾಂತಿ ಸಿಗಬೇಕೆಂಬ ಘೋಷಣೆಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಅರೇಹಳ್ಳಿ ಹೋಬಳಿಯ ಎಲ್ಲಾ ಹಿಂದೂ ಬಾಂಧವರು, ನಗರದಲ್ಲಿರುವ ವಿವಿಧ ಹಿಂದೂ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಗ್ರ ಕೃತ್ಯವನ್ನು ಖಂಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ, ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡೋದು ಪ್ರಧಾನಿ ನರೇಂದ್ರ ಮೋದಿಯವರ ಮುಖ್ಯ ಉದ್ದೇಶ. ನಮ್ಮೂರಿನಲ್ಲೂ ಯಾವುದೇ ಅಕ್ರಮ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗಗಳಾದಂತಹ ಅರೇಹಳ್ಳಿ, ಬಿಕ್ಕೋಡು, ಗೆಂಡೆಹಳ್ಳಿ ವಲಸೆ ಕಾರ್ಮಿಕರಿಂದಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗಲಭೆಗಳು, ಕಳ್ಳತನ ಸೃಷ್ಟಿಯಾಗುತ್ತಿದ್ದರೂ ಇದರ ಬಗ್ಗೆ ಪೊಲೀಸರ ಗಮನವಲ್ಲದೆ ಜಿಲ್ಲಾಡಳಿತ ಕೂಡಲೇ ಈ ಭಾಗದ ಬೆಳೆಗಾರರ ಸಮಸ್ಯೆಗಳನ್ನು ಹೊರತು ಮತ್ತು ಎಲ್ಲ ವಲಸೆ ಕಾರ್ಮಿಕರ ಸಂಪೂರ್ಣ ಮಾಹಿತಿ ಪಡೆದು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಣ್ಣ ವಾಟೆಹಳ್ಳಿ, ಸೋಮನಾಥ್, ಅಶೋಕ್, ಶಿವಾನಂದ್, ಮಂಜುನಾಯಕ್, ಪ್ರಕಾಶ್, ಭರತ್, ಯೋಗೇಶ್, ಅವಿನ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚಿನ್ ರೈ, ಶಶಿಕುಮಾರ್ ಹಾಗೂ ಅನೇಕ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರು. HCN ನ್ಯೂಸ್, ಬೇಲೂರು. ಈ ದಿನ ಏನು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮುಖಾಂತರ ಭಯೋತ್ಪಾದನಾ ಕುನ್ನಿಗಳು ಮತ್ತೆ ದೇಶದಲ್ಲಿ ಭಯೋತ್ಪಾದನೆ ಅಟ್ಟಹಾಸ ಮಾಡಬೇಕಂತೇಳಿ ಹೊರಟಿದ್ದಾಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಾಣಕ್ಯತೆಯಿಂದ ಪೊಲೀಸರ ಗುಪ್ತಚಾರಿವತ ಅಲ್ಲಿ ಆಗುವಂಥ ಭಯಂಕರ ಘಟನೆಯನ್ನು ಹಿಡಿದಂತೆ ಬಹಳ ಒಂದು ಸಂತೋಷ ಆಗುತ್ತೆ. ಆದರೆ ದೇಶದಲ್ಲಿ ಭಯೋತ್ಪಾದನೆಯನ್ನು ತಡೆಯಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲ ಹಲವು ಬಾರಿ ಪ್ರತಿಭಟನೆ ಮಾಡಿದ್ದೀವಿ. ಆದರೆ ದೇಶದಲ್ಲಿ ಭಯೋತ್ಪಾದನೆ ಯಾವ ರೀತಿ ನಡೆಯುತ್ತದೆ ಅಂದರೆ, ಒಂದು ಕಾಲ ಇತ್ತು ಭಯೋತ್ಪಾದನೆ ಮಾಡೋರೆಲ್ಲ ಕೆಲಸ ಇಲ್ಲದವರು, ಅನ್ಎಂಪ್ಲಾಯ್ಡ್ ಅಂದರೆ ಯಾರು ಕೆಲಸ ಇಲ್ಲದವರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನ ಕನ್ನಡವೇ ನನ್ನುಸಿರು ಎಂಬ ನುಡಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಸನದ ಸಂತ ಜೋಸೆಫರ ಸಂಸ್ಥೆಗಳ ಸುಪೀರಿಯರ್ ರೆವರೆಂಡ್ ಫಾದರ್ ಲಿಯೋ ಪೆರೇರಾ SJ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ DK ಮಂಜಯ್ಯ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಗಾಯಕ ಕುಮಾರ್ ಚಂದನ್, ಉಪಪ್ರಾಂಶುಪಾಲೆ ಶ್ರೀಮತಿ ಪುನೀತಾ ಹೆನ್ರಿ, ವಿಜ್ಞಾನ ವಿಭಾಗದ ಡೀನ್ ಶ್ರೀಮತಿ ಫ್ರಾನ್ಸಿಸ್ ಫರ್ನಾಂಡಿಸ್ ಹಾಗೂ ಕನ್ನಡ ವಿಭಾಗದ ಮತ್ತು ಎಲ್ಲ ಉಪನ್ಯಾಸಕರು ಭಾಗವಹಿಸಿದ್ರು. ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವುದು ತುಂಬಾ ಸಂತೋಷದಾಯಕ ವಿಚಾರ. ಎಲ್ಲಾ ಕಡೆ ನವೆಂಬರ್ ತಿಂಗಳಲ್ಲಿ ಆಚರಿಸುತ್ತಾರೆ. ಇದುವರೆಗೂ ಉಳಿದೆಲ್ಲ ಅತಿಥಿಗಳು ಕನ್ನಡದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಎಂದು ತಿಳಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನವೆಂಬರ್ 1ರಂದು
ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಆದರೆ ನಮ್ಮ ಮುಖ್ಯ ಅತಿಥಿ ಹೇಳಿದಂತೆ ಈ ನವೆಂಬರ್ ತಿಂಗಳ ಇಡೀ ಇನ್ನು ಹಲವಾರು ಕಡೆ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರ್ತಾರೆ. ನಾವು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದಕ್ಕೆ ನಮ್ಮ ಕಾಲೇಜಿನಲ್ಲಿ ಇವತ್ತು ಈ PU ಕಾಲೇಜಲ್ಲಿ ಇವತ್ತು ನಾವು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬಹಳಷ್ಟು ಸಂತೋಷ ನಮಗೆ. ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಕನ್ನಡ ರಾಜ್ಯದ ವೈಭವದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡಿದ್ದಾರೆ. ನಮಗೆ ಬಹಳಷ್ಟು ಉಪಯುಕ್ತವಾಗುವಂತಹ ಮಾತುಗಳು. ಸೊ ಆದ್ದರಿಂದ ಅವರು ಹೇಳಿದ್ರು, ಮೊದಲು 1956ರಂದು ಮೈಸೂರು ರಾಜ್ಯ ಬಂದು ಅಂತ ಸ್ಥಾಪನೆ. ಮನೆ ಮುಂದೆ ಒಣಗಲು ಹಾಕಿದ್ದ ಕಾಫಿ ಬೀಜಗಳನ್ನು ಕಳ್ಳತನ ಮಾಡಲು ಯತ್ನಿಸಿದ 3 ಕಳ್ಳರನ್ನ ಕಾಕನಮನೆ ಗ್ರಾಮದ ಸ್ಥಳೀಯರು ಬೈಕ್ ಸಮೇತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಬೆಳ್ಗೋಡು ಹೋಬಳಿಯ ಕಾಕನಮನೆ ಗ್ರಾಮದಲ್ಲಿ ಈಶ್ವರಪ್ಪ ಎಂಬುವರ ಮನೆ ಎದುರು ಒಣಗಲು ಹಾಕಿದ್ದ ಕಾಫಿ ಬೀಜಗಳನ್ನು ಕದಿಯಲು ಬಂದಿದ್ದ 3 ಕಳ್ಳರನ್ನ ಸ್ಥಳೀಯರು ಹಿಡಿದಿದ್ದಾರೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್ ಸಕಲೇಶಪುರ. ಬೆಳಗೋಡು ಅಂತ ಹೇಳಿದ್ರೆ ಬೆಳಗೋಡ್ದ ಬಿದ್ದೀನಿ ಅಂದ. ಹಂಗಾಗಿ ನಾವು ಈ ಜೋಡಿ ಮೇಲೆ ಅಲ್ಲ ಮರ ನೀನು ಹಂಗೋಗ ಹಂಗ್ ಬಳಸ್ಬರೋದು ಹಿಂಗೆ ಹತ್ರ ಬೆದಾದಿ ಕುಡ್ಗಿತ್ತಲ್ಲ. ಆ ಬೆದಾದಿ ತಿರುವಾದ ಶಿವಸೂರ್ಯ ಇದರಿಂದ ಈಚೆ ಇನ್ನು ಬೆದಾದಿ ತಿರುವಂತ ಈಚೆ ಪೆಟ್ರೋಲ್ ಬಂಕ್ ತವ ಅಲ್ಲೇ ಬಂದು ನಾವು ಹೊರಗಡೆ ದಾರಿ ಸರ್. ಹಂಗಾಗಿ ಕಾರ್ ಹೊಡಿತು. ಆಮೇಲೆ ಏನಾಯ್ತು, ಎಲ್ಲಿಂದ ಹೆಂಗ್ ವಾಪಸ್ ಹೋದ್ರು? ಆಮೇಲೆ ಇವರು ಫೋನ್ ಮಾಡಿದೆ ಗಲಾಟೆ ಆಯ್ತಾ, ನಾವಿಲ್ಲಿ ಬರಕಲ್ಲಪ್ಪ, ನಾವು ಮಲಗಿವೆ ಅಂತ ನಾವು ಅತ್ತ ಏನಂತ ಗಲಾಟೆ ಆಯ್ತು. ಇಲ್ಲಿ ಯಾರೋ ಅಮ್ಮ ಜೋರ್ ಮಾಡ್ತಾ ಇದ್ರು, ಕಾಕಿ ಕಳ್ತನ ಮಾಡಿ ಸೋಳ ಮಕ್ಳು ಹಂಗೆ ಹಿಂಗೆ ಅಂತ. ಇವನು ಕುಡಿದು ಬಿದ್ದಿಲ್ಲ, ಇವನು ಕಳ್ತನಕ್ಕೆ ಬಂದಾನೆ ಅಂತ ನಾವು ವಾಪಸ್ ಹೋಗ್ತಾ ಇದ್ವಿ. ಎಲ್ಲಿ ಕುಡಿದು ಬಿದ್ದಿದ್ದೀನಿ ಅಂತ ಇವನು ಬೆಳಗೋಡು ಅಂತ ಹೇಳಿ, ಬೆಳಗೋಡು ಸರ್ಕಲಲ್ಲಿ ಬಿದ್ದೀನಿ ಬನ್ನಿ ಅಂತ. ನಾವು ಎಲ್ಲಿವರೆಗೂ ಬಂದಿದ್ರಿ? ನಾವು ಇಲ್ಲಿವರೆಗೂ ಬಂದು ಹುಡುಕಿಕೊಂಡು. ಎಲ್ಲಿವರೆಗೆ? ಇಲ್ಲಿ 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 ಕಾಕನ ಮನೆ ಹತ್ರಕ್ಕೆ ಬಂದು ಬೆಳಗೋಡು ಸರ್ಕಲ್ ಹೇಳಿದ್ದು. ಹೇಳಿದ ಮತ್ತೆ ಅಲ್ಲಿಲ್ಲ ಅಂತ ಅಂದ್ಮೇಲೆ ಇಲ್ಲಿವರೆಗೆ ಹೆಂಗ್ ಬಂದ್ರಿ? ಈಗ ಫೋನ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಾ, ಇಲ್ಲೆಲ್ಲಾರು ಬಿದ್ದಾರ ಏನೋ ನೋಡೋಣ ಅಂತ ಹಿಂಗೆ ಬಂದು ಅಷ್ಟೇ. ನಡೀತು ಆಯ್ತು. ಹೇಳ್ರಿ ಯಾರ ಬನ್ನಿ ಹೇಳಿ ಹೇಳಿ ಏನಾಯ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬಿಗೆ ರಾಜ್ಯಾದ್ಯಂತ ಏಕರೂಪದ ದರ ನೀಡಲು ಆಗ್ರಹ. ಟನ್ಗೆ 4,000 ನಿಗದಿ ಮಾಡಿ ಅನ್ಯಾಯಕ್ಕೆ ಕೊನೆ ಹಾಡಿ. ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ NL ಭಾರತ್ ರಾಜ್ ಕೋರಿಕೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ. ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ, ಸರ್ಕಾರದ ವಿರುದ್ಧ ಗರಂ ಆದ ಶಾಸಕ ಸುರೇಶ್. ರೈತ ಕುಟುಂಬಗಳಿಗೆ ಸಾಮೂಹಿಕ ಮದುವೆ ಕಾರ್ಯಕ್ರಮ. ಡಿಸೆಂಬರ್ 7ರಂದು ಚಿತ್ರದುರ್ಗದಲ್ಲಿ ಐತಿಹಾಸಿಕ 1008 ಜೋಡಿಗಳ ಸಾಮೂಹಿಕ ವಿವಾಹ. ರಾಷ್ಟ್ರಪತಿಗಳ ನೇತೃತ್ವ, ಹೆಗಡೆ ದಾನ. ರಾಜ್ಯಾದ್ಯಂತ ಭಾರೀ ಸಿದ್ಧತೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.